ರಾವಣಾನ್ವಿತ ಮುಮುದೇ ರಾವಣಾನ್ವಿತ ಮುಮುದೇ ರಾವಣಾನ್ವಿತ ಆಶಾವಿಷಪಾಶೈಃ ಆಶೀ ವಿಷಪಾಶೈಃ. ಆಶಿ ಅಂದ್ರೆ ಕೂಡ್ಲೆ, ತಕ್ಷಣವೇ ವಿಷವನ್ನ ಬಯಸಿದ ಹೊತ್ತಿಗೆ. ಆಶಿ ಅಂತಂದ್ರೆ ಬಯಸಿದೊಡನೆ ವಿಷವನ್ನ ಚೆಲ್ಲಬಲ್ಲ ತಾಕತ್ತುಳ್ಳಂತಹ ಸರ್ಪಗಳು. ಅವುಗಳೇ ಬಾಣಗಳ ಸ್ವರೂಪದಲ್ಲಿ ಕಪಿಗಳನ್ನ ಮತ್ತು ಲಕ್ಷ್ಮಣನನ್ನ, ರಾಮನನ್ನ ಎಲ್ಲರನ್ನೂ ಬಂಧಿಸಿ ಇಟ್ಟಿದ್ದಾರೆ. ಇದನ್ನ ಶಕ್ರಶತ್ರುವಾದಂತಹ ಇಂದ್ರಜಿತ್ತು ಮನೆಯಲ್ಲಿ ಬಂದು ಅದನ್ನ ಸಂಭ್ರಮಿಸಿದ. ಯಾಕಂದ್ರೆ ಇಲ್ಲಿ ತನಕ ಒಬ್ಬೊಬ್ಬ ಕಪಿಯನ್ನ ಎಲ್ಲೋ ಬಗ್ಗು ಬಡಿದು ಕುಂಭಕರ್ಣ ಮುಕ್ಕಿದ್ದ ಅಷ್ಟೇ ಬಿಟ್ರೆ, ಒಟ್ಟಿಗಷ್ಟು ಕಪ್ಪಿಗಳು ಕೈ ಸೋತು ಬಿದ್ದದ್ದಿರ್ಲಿಲ್ಲ. ಇದು ಒಂಥರ ಮಧ್ಯಂತರ ಗೆಲುವು. ಅಂದ್ರೆ ಒಂದು ರೀತಿಯಲ್ಲಿ ಇನ್ನು ನಮಗೆ ಭಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ, ನಮಗೆ ಕಷ್ಟ ಇಲ್ಲ, ನಾವು ಗೆದ್ದು ಬಿಡ್ತೇವೆ ಅನ್ನುವ ನೆಲೆಯಲ್ಲಿ ಈ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ತೀಕ್ಷ್ಣವಾದ ವಿಷವನ್ನ ಚೆಲ್ಲಬಲ್ಲ ಬಾಣಗಳಿಂದ ಕಪಿಗಳನ್ನೆಲ್ಲರನ್ನೂ ಕೂಡ ಲಕ್ಷ್ಮಣನೊಂದಿಗೆ ಕೂಡಿಕೊಂಡಂತಹ ಸೈನ್ಯವನ್ನು ಶಕ್ರಶತ್ರುವಾದಂತಹ ಇಂದ್ರಜಿತ್ತು ಬಂಧಿಸಿ ಮರಳಿ ಲಂಕೆಯನ್ನ ಸೇರಿ ರಾವಣನ ಜೊತೆಗೆ ಸೇರಿಕೊಂಡು ಹಬ್ಬವನ್ನ ಆಚರಿಸಿದ. ಮುಮುದೆ, ಎಲ್ಲರೂ ಕೂಡ ಆನಂದ ಪಟ್ರು, ಅಂದ್ರೆ ಗೆಲುವನ್ನ ಸಂಭ್ರಮಿಸಿದ್ರು. ಗೆಲುವನ್ನ ಸಂಭ್ರಮಿಸಿದ್ದು ಅಂತಂದ್ರೆ ಎಲ್ರೂ ಒಟ್ಟಿಗೆ ಮಲ್ಕೊಂಡ್ರಲ್ಲ, ಸತ್ತಿಲ್ಲ ಯಾರು. ಆದ್ರೆ ಒಂದ್ಸಲ ಅಂತೂ ಎಲ್ಲರೂ ಕಂಗಾಲಾಗಿದ್ದಾರೆ. ಈ ವಿಷಯದಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಹೊತ್ತು ಸಮಯ ಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ಹಿಡಿದು ಹಾಕಿದ್ದಾರೆ. ಆ ನಂತರ ಅದರ ಪರಿಣಾಮ ಏನಾಯ್ತು ಅಂತ ಮತ್ತೆ ಹೇಳುತ್ತೆ. ಬದ್ಧ್ವಾ ತ್ವಾ ಪ್ರತ್ಯಯಂತಮವ್ಯಂ ಆಶೀವಿಷಪಾಶೈಃ. ತೃತೀಯ ವಿಭಕ್ತಿ ಬಹುವಚನ. ತಾನ್ ಕಪೀನ್ ಸರ್ವಾನ್ ಸಲಕ್ಷ್ಮಣನ್, ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ರಾಮಾನ್ ಇದ್ದ ಹಾಗೆ ತೆಗೆದು ಬಿಡ್ಬೇಕಿದೆ, ನಂಗೆ ಬೇಡ, ಅವ್ರು ಹಾಕಿದ್ರು ಅಂತ ನಾನು ಸುಮ್ಮನೆ ಸುತ್ತಿದ್ದೆ ಅಷ್ಟು. ಶಕ್ರಶತ್ರು ಶಕ್ರಶತ್ರು ಶಕ್ರಸ್ಯ ಶತ್ರು. ಶಕ್ರಸ್ಯ ಇಂದ್ರನ ಶತ್ರು. ಪುರೀಂ ಲಂಕಾಂ ಅಂದ್ರೆ ದ್ವಿತೀಯ ವಿಭಕ್ತಿ ಏಕವಚನ. ಪುರಿಯೌ ಪುರಿಯಃ ಪುರೀಂ ದ್ವಿತೀಯ ವಿಭಕ್ತಿ ಏಕವಚನ. ಪ್ರಾಪ್ಯ ಲ್ಯಪ್ರತ್ಯಯಾಂತಮವ್ಯಯಂ. ಮುಮುದೆ ಲಿಟ್ ಪ್ರಥಮ ಏಕ ಮುದಹರ್ಷೆ. ರಾವಣೇನ ಅನ್ವಿತಃ ರಾವಣಾನ್ವಿತಃ ಪುಲ್ಲಿಂಗ ಪ್ರಥಮ ಏಕ. ಯಾರಿದ್ದಾರೆ? ಮಂಜುಳಾ ಅವ್ರು ಹೇಳಿ. ನಾಗಬಂಧಾತ್ ನಾಗಬಂಧಾತ್ ರಾಮ ಮಾರುತಿ ಲಕ್ಷ್ಮಣಾಃ ದೇವಗುಹ್ಯಮನುಸ್ಮೃತ್ಯ ಸಮರ್ಥಾ ಅಪಿ ವಾನರಾನ್. ರಾಮ ಮಾರುತಿ ಲಕ್ಷ್ಮಣಾಃ ಪ್ರಧಾನವಾಗಿ ಮೂರು ಆ ತಂಡದ ನಾಯಕರು. ಅವರು ಸಮರ್ಥಾ ಅಪಿ,
ಆ ನಾಗಪಾಶಕ್ಕೆ ಅವ್ರು ಏನು ಬಂಧನಕ್ಕೆ ಒಳಗಾಗ್ಬೇಕಾಗಿರ್ಲಿಲ್ಲ. ಸಮರ್ಥಾಃ ಅಪಿ ನಾಗಬಂಧಾತ್ ಕಪೀನ್ ಮೋಚಯಿತುಂ ಸಮರ್ಥಾಃ ಅಪಿ ದೇವಗುಹ್ಯಂ ಶೇಷನಿಗೆ ನಾಗಪಾಶ, ಶೇಷನಿಗೆ ಶೇಷಪಾಶ. ರಾಮಂ ಯಾರು ನಾಗಬಂಧಾತ್ ಕಪೀನ್ ಮೋಚಯಿತುಂ ಸಮರ್ಥಾಃ ಅಪಿ ದೇವಗುಹ್ಯಂ ಅನುಸ್ಮೃತ್ಯ ನಾಗಬಂಧಾತ್ ನ ಅಮೋಚಯನ್. ಅವ್ರು ಮೂವರಿಗೂ ಕೂಡ ಆ ನಾಗಬಂಧನದಿಂದ ತಮ್ಮನ್ನೂ ರಕ್ಷಿಸಿಕೊಳ್ಳಿಕ್ಕೆ ಸಾಮರ್ಥ್ಯ ಇತ್ತು, ಬೇರೆಯವರನ್ನೂ ರಕ್ಷಿಸ್ಲಿಕ್ಕೆ ಅವರಿಗೆ ತಾಕತ್ತಿತ್ತು. ನಮಗೆ ಈ ಪ್ರಸಂಗಗಳೆಲ್ಲ ವಿಶೇಷ ಫಲಕಾರಿಯಾಗಿ ಪಾರಾಯಣ ಮಾಡ್ಲಿಕ್ಕೂ ಆಗತ್ತೆ. ಈ ಅಧ್ಯಾಯಗಳನ್ನ ನಾಗದೋಷ ನಾಗಪಾಶಗಳಿಂದ ಏನಾದ್ರೂ ತೊಂದರೆ ಆಗಿದ್ರೆ ಈ ಅಧ್ಯಾಯ ಪಾರಾಯಣ ಮಾಡಿದ್ರೆ ಪರಿಹಾರ ಆಗುತ್ತೆ. ಬಹಳ ಜನಕ್ಕೆ ಅನುಭವ ಕೂಡ ಹಾಗೆ. ಅಂದ್ರೆ ಅಂಥ ಮೂಲ ರಾಮಾಯಣದ ಮಾತಿನ ಮತ್ತು ಮಧ್ವಾಚಾರ್ಯರ ಕೃಪೆಯಿಂದ ಈ ಕೃತಿ ರಚನೆ ಆಗಿದೆ. ಆದ್ರಿಂದಾಗಿ ಇದರಲ್ಲಿ ಅಂಥ ಒಂದು ಸಂರಕ್ಷಣಾ ಶಕ್ತಿ ಇರುವುದನ್ನು ನಾವು ಗಮನಿಸಬೇಕು. ಒಟ್ಟಂತೂ ಕಪೀನಾಂ ಬದ್ಧೆ ಯುಧ್ಯತೇಂದ್ರಜಿತಾಕೃತೆ ಸತಿ ಹನುಮಲ್ಲಕ್ಷಣಾಭ್ಯಾಂ ಸಂಹಿತೋಯಂ ತೂಷ್ಣೀಂ ತಾಸ್ಯತಿ ತದಾ ತ್ವಮಾಗತ್ಯ ತನ್ಮೋಚನಂ ಕುರು ಭುವಿ ಅವತಾರ ಶೂನ್ಯಸ್ಯ ತವೈವಂ ಇವ ಇಯಂ ಮದೀಯಾ ಸೇವಾ ಭವೇತ್. ಇದು ದೇವಗುಹ್ಯ ಏನು ಅಂತ ಬಿಡಿಸಿ ಹೇಳಿದ್ದಾರೆ. ಏನಾಗಿತ್ತು ಅಂದ್ರೆ, ಹಿಂದೆ ಗರುಡ ರಾಮಾವತಾರಕ್ಕೆ ಭಗವಂತ ಸಂಕಲ್ಪ ಮಾಡ್ತಾ ಇರ್ಬೇಕಾದ್ರೆ, ನಾನು ಸೇವೆ ಮಾಡ್ಬೇಕು ದೇವರೇ, ನಾನು ಏನ್ ಮಾಡ್ಲಿ? ಗರುಡನಿಗೆ ಅವತಾರ ಇಲ್ಲ, ಹೇಗೆ ಬ್ರಹ್ಮನಿಗಿಲ್ವೋ ಹಾಗೆ ನಾನು ಏನು ಸೇವೆ ಮಾಡ್ಲಿ? ನಂಗೂ ಒಂದು ಸೇವೆಗೆ ಅವಕಾಶ ಕೊಡಿ, ನಾನು ಕೂಡ ಏನಾದ್ರೂ ನಿಮಗೆ ಸೇವೆ ಮಾಡ್ಬೇಕು. ಯಾಕಿಲ್ಲ ಅಂತ ಏನು ಕಾರಣ ಕೊಟ್ಟ ಹಾಗಿಲ್ಲ. ಚತುರ್ಮುಖನದ್ದಾದ್ರೂ ಕೂಡ ಅವನು ಪೂರ್ವಾವತಾರದಲ್ಲಿ ಬೇಕಾದಷ್ಟು ಮಾಡಿದ್ದಾನೆ ಅಂತ ಹೇಳುದಿದೆ. ಗರುಡನದ್ದು ಏನು ವಿಶೇಷ ಕಾರಣ ಕೊಟ್ಟ ಹಾಗಿಲ್ಲ, ಎಲ್ಲೂ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವನು ಹಿಂದೆ ಕೇಳಿದ್ದ, ನನಗೆ ಸೇವೆಗೆ ಭಾಗ್ಯ ಕೊಡಿ ಅಂತ. ಆಯ್ತು, ಈ ಇಂದ್ರಜಿತ್ನ ನಾಗಪಾಶದ ಸಂದರ್ಭದಲ್ಲಿ ನೀನು ಬಂದು ನಮಗೆಲ್ರಿಗೂ ಕೂಡ ಆ ಅಮೃತದ ರಸವನ್ನ ಹರಿಸಿ ನಿನ್ನ ತಾಕತ್ತಿನಿಂದ ವಿಷವನ್ನ ತೆಗೆದು ಕಪಿಗಳನ್ನ ನಾಗಪಾಶದಿಂದ ಮುಕ್ತಿಗೊಳಿಸು ಅಂತ. ಅಲ್ಲ, ಇದು ಎಲ್ಲಿದ್ದು ಅಂತ ಗೊತ್ತಿಲ್ಲ, ಆದ್ರೆ ಮಹಾಭಾರತದಲ್ಲಿ ಇದು ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲಿ ಬರುತ್ತೆ ಇದು? ಅವರು ವಾಕ್ಯ ಕೊಟ್ಟಿದ್ದಾರಷ್ಟೇ. ಅಲ್ಲಿ ಏನಿದೆ, ಸರ್ವದೇವಾನಾಂ ರಾಮ ಸೇವಾಜ್ಞಾಪನ ಸಮಯೇ ಗರುಡೇನಾಪಿ ಸೇವಾ ಪ್ರಾರ್ಥಿತ ಅಂತ ಇನ್ವರ್ಟೆಡ್ ಕೊಮದಲ್ಲಿ ಹಾಕಿದ್ದಾರೆ. ಆದ್ರೆ ಎಲ್ಲಿದ್ದು ಅಂತ ಹಾಕಿಲ್ಲ. ಇಲ್ಲಿ ರಾಮಾಯಣದಲ್ಲಿ ಬರ್ತಾನೆ ಅಂತ ಅನ್ನೋದಿದೆ, ಬಂದು ಬಿಡಿಸಿದ್ದಿದೆ. ಪೂರ್ವ ವಾಕ್ಯ ಮನುಸ್ಮರಣ ಆ ಥರ ಏನೋ ಇದೆ ಅನ್ಸುತ್ತೆ ಅಲ್ಲಿ ರಾಮಾಯಣದಲ್ಲಿ. ಪೂರ್ವದಲ್ಲಿ ಹೇಳಿದ ಅದಕ್ಕೆ ದೇವಗುಹ್ಯ ಅನ್ನೋ ಶಬ್ದ ಬಳಸಿದ್ದಾರೆ. ಮೋಸ್ಟ್ಲಿ ಅದೇ ನಮಗೆ ಜ್ಞಾಪನೆಯ ವಿಷಯ. ದೇವಗುಹ್ಯ ಅಂತಂದ್ರೆ ಹಿಂದೆ ಮಾಡಿದ ಪ್ರಾರ್ಥನೆಗೆ ಇಲ್ಲಿ ಫಲಿಸುತ್ತೆ ಅಂತ ಹೇಳಿದ ಮಾತು. ನ ಅಮೋಚಯನ್ ನಾಮೋಚಯನ್ ಮುಚುಲು ಮೋಕ್ಷಣೆ ಲಂಗ್ ಪ್ರಥಮ ಬಹು ನಾಗಬಂಧಾತ್ ನಾಗಾನಾಂ ಬಂಧಃ ನಾಗಬಂಧಃ ತಸ್ಮಾತ್ ನಾಗಬಂಧಾತ್ ಪಂಚಮಿ ಏಕ ರಾಮ ಮಾರುತಿ ಲಕ್ಷ್ಮಣ ರಾಮಶ್ಚ ಮಾರುತಿಶ್ಚ ಲಕ್ಷ್ಮಣಶ್ಚ ರಾಮ ಮಾರುತಿ ಲಕ್ಷ್ಮಣ. ಇದು ದ್ವಂದ್ವ ಸಮಾಸ. ಎಲ್ಲ ಪದಗಳು ಕೂಡ ಇಲ್ಲಿ ಪ್ರಧಾನ. ದೇವಗುಹ್ಯಂ ದೇವಾನಾಂ ಗುಹ್ಯಂ ದೇವಗುಹ್ಯಂ ಅಥವಾ ದೇವಸ್ಯ ಗುಹ್ಯಂ ದೇವಗುಹ್ಯಂ ಅನುಸ್ಮೃತ್ಯ ಲೆಪ್ರತ್ಯಂತಮವ್ಯಯಂ. ಆಮೇಲೆ ಸಮರ್ಥಾಃ ಸಮರ್ಥಾಃ ಪುಲ್ಲಿಂಗ ಪ್ರಥಮ ಬಹು ಅಪಿ ಅವ್ಯಯ ವಾನರಾನ್ ವಾನರಾನ್ ಮೋಚಯಿತುಂ ಸಮರ್ಥಾಃ ಅಪಿ ನ ಮೋಚಯನ್.
ದ್ವಿತೀಯ ವಿಭಕ್ತಿ ಬಹುವಚನ ವಾನರಾನ್. ಮುಂದಿನ ಶ್ಲೋಕ ಇಬ್ರು ಹೇಳಿ. ವಿದ್ಧವದ್ಬದ್ಧವದ್ರಾಮೋ ಮುಗ್ಧವತ್ ಕ್ಷತಜಾಗೃವತ್ ದರ್ಶಯಾಮಾಸ ಪಾಪಾನಾಂ ಮೋಹನಾಯಾಖಿಲೇಶ್ವರ. ದೇವರು ವಿದ್ಧವತ್ ಬದ್ಧವತ್ ಮುಗ್ಧವತ್ ಕ್ಷತಜಾರ್ದ್ರವತ್ ಪಾಪಾನ ಮೋಹನಾಯ ದರ್ಶಯಾಮಾಸ. ರಾಮ ಅಖಿಲೇಶ್ವರ, ಎಲ್ಲದರ ಒಡೆಯ. ಆದ್ರೂ ಕೆಲವೊಮ್ಮೆ ವಿದ್ಧವತ್, ಬಾಣ ಚುಚ್ಚಿಕೊಂಡಾಗ ಗಾಯ ಆಗಿ ನೆತ್ತರು ಬರುವ ಹಾಗೆ ತೋರಿಸಿಕೊಳ್ತಾನೆ. ಜ್ಞಾನಾನಂದಮಯವಾದ ಶರೀರಕ್ಕೆ ನೆತ್ತರು ಎಲ್ಲಿಂದ ಬರಬೇಕು? ನಾವು ತಿನ್ನುವ ಹಾಗೆ ಮಣ್ಣು ನೀರು ಈ ಪದಾರ್ಥಗಳು ಅನ್ನ ಉಂಡ್ರೆ ಆವಾಗ ದೇಹ ರಚನೆಯಾಗಿ ಅದರಿಂದ ಗಾಯ ಆಗ್ಬೇಕು. ಆದ್ರೆ ಅವನಿಗೆ ಗಾಯವೇ ಇಲ್ಲ. ಆದ್ರೆ ವಿದ್ಧವತ್, ವಿದ್ಧ ಅಂದ್ರೆ ಸೀಳುವುದು. ಬದ್ಧವತ್, ಈಗ ನಾಗಾಸ್ತ್ರದಿಂದ ಬಂಧನಕ್ಕೆ ಒಳಗಾದವನಂತೆ. ಮುಗ್ಧವತ್, ಹೌದಾ ಹಾಗ, ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಫಸ್ಟ್ ಟೈಮ್ ಕೇಳಿದ ಹಾಗೆ ಎಂಜಾಯ್ ಮಾಡ್ತಿರ್ತಾನೆ. ಯಾರಾದ್ರೂ ಕತೆ ಹೇಳಿದ್ರೆ ಅಥವಾ ಏನಾದ್ರೂ ವಿಶೇಷ ಸಂಗತಿ ಹೇಳಿದ್ರು. ಅವನಿಗೆ ಗೊತ್ತಿಲ್ಲದ ಸಂಗತಿ ಇದೆಯಾ? ಸೀತೆಯನ್ನ ಬಿಟ್ಟು ಬರುವಾಗ ಏನಾಗುತ್ತೆ ಗೊತ್ತಿತ್ತು ಅವನಿಗೆ. ಆದ್ರೂ ಲಕ್ಷ್ಮಣನನ್ನ ಒಂದ್ಸರ್ತಿ ಬೈದ. ಯಾಕಂದ್ರೆ ಅವ್ನು ಮಾಡಿದ ತಪ್ಪನ್ನ ಎಚ್ಚರಿಸ್ಬೇಕಿತ್ತು. ಅಷ್ಟೇ ಬಿಟ್ರೆ ಇವನನ್ನ ಬೈದದ್ರಿಂದ ಏನ್ ಸರಿಯಾಗುದಿಲ್ಲ. ಗೊತ್ತಿದೆ ಅದು ರಾಮನಿಗೆ, ಇದಾಗ್ಬೇಕಾದ್ದೇ ಹೀಗೆ ಅಂತ. ಆದ್ರೆ ಮುಗ್ಧನಂತೆ ಸೀತೆ ಬೈದು ಕಳಿಸಿದ್ಲು, ಅದಕ್ಕೋಸ್ಕರ ನಾನು ಬರ್ಲೇಬೇಕಾಯ್ತು. ಹೌದಾ, ಸರಿ ಬೇಗ ಹೋಗೋಣ. ಒಂಟಂತೂ ನಾವು ಆದಷ್ಟು ಬೇಗ ಸೀತೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ಪ್ರಯತ್ನ ಅಂತೂ ಮಾಡೋಣ, ಬೇಗ ಬೇಗ ಹೋಗೋಣ ಅಂತ ಹೋಗ್ತಾರೆ. ಆದ್ರೆ ಬರುವಾಗ ಸೀತೆಯ ಬಗ್ಗೆ ಲಕ್ಷ್ಮಣ ಹೇಳುವಾಗ ಏನು ಗೊತ್ತಿಲ್ಲದವನಾಗೆ ಕೇಳಿಸ್ಕೊತಾನೆ. ಅಥವಾ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅನ್ನುವ ಸುದ್ದಿ ಮೊದಲ ಬಾರಿಗೆ ಕಪಿಗಳೆಲ್ಲ ಬಂದು ಕೊಡುವಾಗ, ಹೌದಾ ಅಲ್ಲಿದ್ದಾರ, ಹಾಗಿದ್ರೆ ಅದು ಗೊತ್ತಿದೆ ಅಂತ ಸೂಚನೆಯಾಗಿ ಮೊದ್ಲೇ ಉಂಗುರವನ್ನ ಹನುಮಂತನ ಕೈ ಕೊಟ್ಟಿದ್ದಾನೆ. 4 ದಿಕ್ಕಲ್ಲಿ ಯಾರ್ಯಾರೋ ಇದ್ರು. ಹನುಮಂತನ ಕೈಗೆ ಯಾಕೆ ಕೊಟ್ಟ? ಜಾಂಬವಂತ ಇದ್ದ ಕೊಡ್ಬೋದಿತ್ತು, ಅಂಗದ ಇದ್ದ ಕೊಡ್ಬೋದಿತ್ತು, ನಾಯಕ ಅವನು. ಜಾಂಬವಂತ ಲೀಡರ್ ಅಂದ್ರೆ ಒಂಥರ ಮಂತ್ರಿ ಇದ್ದ ಹಾಗೆ, ಅಥವಾ ತುಂಬಾ ಹಳಬ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ. ಆದ್ರೂ ಹನುಮಂತನ ಕೈಗೆ ಕೊಟ್ಟ. 100 ಯೋಜನೆ ಹಾರುವವನು ಅವನೇ ಅಂತ ಗೊತ್ತದ್ರಿಂದ ಕೊಟ್ಟದ್ದು. ಅವನೇ ತಗೊಂಡೋಗಿ ಸೀತೆ ಕೊಡ್ತಾನೆ, ಅವನೇ ವಾಪಸ್ ಚೂಡಾವಣಿ ತರ್ತಾನೆ. 2 ಪಾಯಿಂಟ್. ಕೊಟ್ಟದ್ರಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗೋದೇ ಕೊಟ್ಟ, ಅದ್ರಲ್ಲಿ ಹನುಮಂತನಿಗೆ ಕೊಟ್ಟ. ಅದು ಗುಟ್ಟು ಕೂಡ ಅವನಿಗೆ ಬಿಟ್ಟು ಕೊಟ್ಟಿದ್ದು. ಹೀಗೆ ಹೇಳ್ಬೇಕು ಅಂತ. ಇಲ್ಲ ಅಂದ್ರೆ ಬೇರೆಯವರಿಗೆಲ್ಲ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಮುಗ್ಧವತ್, ಸಸ್ರುತಃ. ಮುಗ್ಧವತ್ ಕ್ಷತಜಾರ್ದ್ರವತ್. ಕ್ಷತ ಅಂತಂದ್ರೆ ಹಿಂದೆ ಚುಚ್ಚಿಕೊಂಡು ಗಾಯ ಆಗುದು. ಇನ್ನೊಂದು ಇದು ಸೀಳಿ ದೇಹ ನೆತ್ತರಿನಿಂದ ಒದ್ದೆ ಆಗುದು, ತೊಯ್ಯುವುದು. ಆರ್ದ್ರ ಅಂದ್ರೆ ತೊಯ್ಯುವುದು. ಕ್ಷತಜ, ಕ್ಷತ ಅಂದ್ರೆ ಗಾಯ. ಗಾಯದಿಂದ ಉಂಟಾದ ನೆತ್ತರಿನ ಸೋರುವಿಕೆಯಿಂದ ಮೈ ಎಲ್ಲ ಕೆಂಪಾದಂತೆ ತೋರಿಸಿಕೊಳ್ಳುವುದು. ಇಷ್ಟನ್ನು ಕೂಡ ರಾಮ ಪಾಪಾನ ಮೋಹನಾಯ ದರ್ಶಯಾಮಾಸ. ಪಾಪಿಗಳು ಅಂತ ಯಾರಿದ್ದಾರೋ, ದೇವರಿಗೂ ಏನ್ ಬಿಟ್ಟಿದೆ ಹೆಣ್ಣಿನ ಮೋಹ, ಹೆಂಡತಿಗೋಸ್ಕರ ಅಷ್ಟು ದೂರ ಹೋಗ್ತಾರೆ ಯಾರಾದ್ರೂ ಅಂತ ಅವನ ಬಗ್ಗೆನೂ ತಾತ್ಸಾರ ರೂಪವಾಗಿ ಮಾತಾಡೋರಿದ್ದಾರೆ. ಅವನು ಒಳ್ಳೆ ಗಂಡ ಅಲ್ಲ, ಹೆಂಡತಿನೇ ಬಿಟ್ಬಿಟ್ಟ ಅವನಿಗೆ. ಅಂದ್ರೆ ಇದೆಲ್ಲ ಮಾತಾಡಿ ಮಾತಾಡಿ ಏನಾಗುತ್ತೆ ಅಂದ್ರೆ ನಮ್ ಜೀವನದಲ್ಲೂ ಅಂತದ್ದೇ ಪ್ರಸಂಗ ಬರುತ್ತೆ, ಅದೇ ಅಪವಾದ ಬರುತ್ತೆ, ಅದೇ ಸರ ತಿದ್ದಿಕೊಳ್ಳಿಕ್ ಆಗದಂತ ಸ್ಥಿತಿ ಬರುತ್ತೆ. ನಾವ್ ಯಾರೋ ಒಬ್ರಿಗೆ ಅನ್ನ ಹಾಕಬೇಕಾದ ಪ್ರಸಂಗದಲ್ಲಿ ನಮ್ದೇನಲ್ಲ, ಬಂದದ್ದನ್ನ ಎಲ್ರಿಗೂ ಹಾಕ್ಲಿಕ್ಕೆ ಇರುವುದನ್ನ ಕೇಳಿ ಬಂದಿದ್ರ ಕೂಡಿ ಹಾಕಿದ್ರೆ ಮುಗಿದೋಯ್ತು. ಅಷ್ಟ್ರಲ್ಲಿ ದರ್ಪ ಮಾಡಿ ಅವನನ್ನ ಊಟದಿಂದ ಹೊರಗೆ ಹಾಕ್ತಾನೆ.
ಅಂಥದ್ದೇ ಒಂದು ಪರಿಸ್ಥಿತಿ ಇನ್ಯಾವುದೋ ಒಂದು ಜಾಗದಲ್ಲಿ ಅಲ್ಲಿಯ ಅಧಿಕಾರಿ ಅವನು ಅಲ್ಲವೇ ಅಲ್ಲ, ಆದ್ರೆ ಅವನು ಊಟ ಸಿಗ್ಲಿಕ್ಕೆ ಬಿಡಲ್ಲ. ಅವನಿಗೆ ಅದು ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಏನು ಸಂಬಂಧ ಇಲ್ಲ, ಆದ್ರೂ ಅವ್ನು ಬಿಟ್ಟಿಲ್ಲ. ಅದು ಮೇರೆ ನೋವು ಆಯ್ಕೆ ಜಾದ ಮಾರ ಜಾಲ ಅಧಿಕಾರಿ ದಾಂಡ್ಲೆ ನನ್ನ ಒಳಗೆ ಸೇರ್ಪುತ್ರಿ ಅಂತ ನೊಂದ್ಕೊಂಡೇ ಹೋಗ್ತಾನೆ. ಯಾಕೆಂದ್ರೆ ಅವನು ಒಂದ್ಸರ್ತಿ ಹಾಗೆ ನೋಯಿಸಿರ್ತಾನೆ. ಇದು ಯಾವುದೇ ಜೀವನದಲ್ಲಿ ನಮಗೆ ದುಃಖದ ಅಹಿತಕರ ಘಟನೆ ನಡೆದಿದೆ ಅಂತಂದ್ರೆ ಅದರ ಹಿಂದೆ ನಮ್ಮ ಒಂದು ದುಃಖ ಇದೆ, ನಮ್ಮ ಒಂದು ಯಾರಿಗೋ ಪೂರ್ವಾರ್ಜಿತವಾಗಿ ನೋಯಿಸಿದ ಪಾಪ ಇದೆ. ಆ ಪಾಪದಿಂದ ಅವರ ಮನಸ್ಸು ಶುದ್ಧ ಆಗುದಿಲ್ಲ. ಈಗ ಏನ್ ಗೊತ್ತಾ, ಈ ಪಾಪದಿಂದ ಅವನು ತಿದ್ದಿಕೊಂಡ ಅಂದ್ರೆ ಶುದ್ಧ ಆಗ್ತಾನೆ. ಆ ಪಾಪದಿಂದ ಮತ್ತಷ್ಟು ದೇವರನ್ನು ಬೈಕೊಂಡ ಅಂದ್ರೆ ಇನ್ನಷ್ಟು ದೇವರು ದೂರನೇ ಆಗ್ತಾರೆ ಅವನಿಗೆ. ಅಂದ್ರೆ ಅದು ಜೀವ ಸ್ವಭಾವದ ಮೇಲೆ ಡಿಪೆಂಡ್. ಪರೀಕ್ಷಿತನೋ ಕಂಸನೋ ಇಬ್ರಿಗೂ ಸಾವಿನ ಸುದ್ದಿ ಗೊತ್ತಾಯ್ತು. ಇಬ್ರಿಗೂ ಸಾವಿನ ಸುದ್ದಿಯನ್ನ ಒಂದೇ ತರ ತಗೊಳ್ಬಹುದಿತ್ತು. ಆದ್ರೆ ಪರೀಕ್ಷಿತ ಒಂಥರ ತಗೊಂಡ, ಕಂಸ ಒಂಥರ ತಗೊಂಡ. ಪೂರ್ವಕರ್ಮ ಎಲ್ರಿಗೂ ಇರುತ್ತೆ, ಆದ್ರೆ ಜೀವದ ಆ ಪ್ರಜ್ಞೆ ಅದಕ್ಕೋಸ್ಕರ ದೊಡ್ಡವರ ಸಹವಾಸ ಸಹಕಾರ ಇರಬೇಕು ಅಂತ ಕೇಳುದು. ಈ ಜ್ಞಾನ ದೊಡ್ಡವರ ಸಹವಾಸದಿಂದ ಬರುತ್ತೆ ಹೊರತು ಪುಸ್ತಕ ಓದಿ ಬರುವಂತದ್ದಲ್ಲ. ಅವರ ಸೇವೆ ಮಾಡಿದ್ರೆ ಅದು ತಲೆಯಲ್ಲಿ ಉಳಿಯುತ್ತೆ, ಅವರ ಸೇವೆ ಮಾಡಿದ್ರೆ ಅದು ಜ್ಞಾನವಾಗಿ ಕನ್ವರ್ಟ್ ಆಗಿ ಕಾರ್ಯರೂಪಕ್ಕೆ ಬರುವಾಗ ಅದು ಅಪ್ಲಿಕೇಬಲ್ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಈ ಜೀವನಕ್ಕೆ ಏನು ಉಪಯೋಗ ಈ ಕಥೆಗಳಿಂದ? ಈಗ ನಾವು ಈ ನಾಗಪಾಶಗಳಿಂದ ಬಿಡಿಸಿದ ಗರುಡನ ಕಥೆಯನ್ನ ನೋಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ನಮ್ಗೆ ಕಥೆ ಆಯ್ತು, ನಮ್ಗೇನು? ಈ ಕಥೆಯ ಭಾಗವನ್ನ ಓದಿ ಪ್ರಾರ್ಥನೆ ಮಾಡುವುದ್ರಿಂದ ನಮಗೂ ಕೂಡ ಅಂತಹದ್ದೇನಾದ್ರೂ ದೋಷಗಳಿದ್ರೆ, ಗರುಡನಿಂದಾಗಿ ಪರಿಹಾರವಾಗುವ ವಿಷಬಾಧೆಗಳ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಈ ಸಾಲುಗಳು ಸಾಕಾಗತ್ತೆ, ನೆರವಾಗುತ್ತೆ, ನಮ್ಗೆ ಉಪಯೋಗಕ್ಕೆ ಬೀಳುತ್ತೆ. ಮತ್ತೆ ಈ ಶ್ಲೋಕದ ಪಾರಾಯಣದಿಂದ ಅದನ್ನು ಅನುಸಂಧಾನ ಮಾಡೋದ್ರಿಂದ ನಮಗೂ ಕೂಡ ದೇವರ ಚರಿತ್ರೆಯಲ್ಲಿ ಎಲ್ಲಿಯಾದ್ರೂ ಒಂದು ಲೋಪದೋಷದ ಹಾಗೆ ಮೇಲ್ನೋಟಕ್ಕೆ ಕಂಡ್ರೆ ದೇವರು ಅಂತ ಒಪ್ಕೊಂಡು ನಾವು ಒಂದ್ ಕಡೆಯಿಂದ ಸಮರ್ಥಿಸ್ತೇವೆ, ಆದ್ರೆ ಒಳ ಮನಸ್ಸಿನಿಂದ ಇನ್ನೊಂದ್ ಕಡೆಯಿಂದ ಆದ್ರೂ ದೇವ್ರು ಹೀಗ್ ಮಾಡಬಾರ್ದಿತ್ತು, ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುದಿಲ್ಲಪ್ಪ. ನಾವೇನೋ ರಾಮ ದೇವ್ರು ಅವನೇನ್ ಮಾಡಿದ್ರು ಸರಿ ಅಂತ ಸಮರ್ಥಿಸ್ತೇವೆ, ಆದ್ರೆ ನಮಗೂ ಕೂಡ ಕೆಲವು ಪ್ರಶ್ನೆ ಒಳಗಿದೆ ಅಂತಾನೆ ಹೇಳಿ ಅವರು ತನ್ನನ್ನೇ ತಾನು ಮುಚ್ಚಿಕೊಳ್ಬೇಕು, ಪ್ರಶ್ನೆಯಿಂದ ತಪ್ಪಿಸಿಕೊಳ್ಬೇಕು ಹೊರತು ಸಮಾಧಾನ ಇರುವುದಿಲ್ಲ, ಕಾನ್ಫಿಡೆನ್ಸ್ ಇರುವುದಿಲ್ಲ. ನಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು, ಮೂರನೇ ಒಂದು ಪ್ರಶ್ನೆ ಕೇಳಿದಾಗ ಕಂಗಾಲಾಗ್ತಾನೆ. ಆಗ ನಿಮ್ಮ ರಾಮ ಏನ್ ಮಾಡಿದ ನೋಡಿ ಅಂತ ಅವರನ್ನ ಹಳಿಯುವುದಕ್ಕೆ ಇವರೇ ಒಂದು ಅವಕಾಶ ಮಾಡಿಕೊಟ್ಟಾಗ ಈ ಶ್ಲೋಕದ ಪಾರಾಯಣದಿಂದ ನಮಗದು ಏನು ಅಂತ ಅಲ್ಲಿ ಹೊಳಿಯುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನೋ ಒಂದಿದೆ, ಇದು ಪುತ್ರ ಮುಗ್ಧನಂತೆ ಮಾಡ್ತಾನೆ, ವಿದ್ಧನಂತೆ ಮಾಡ್ತಾನೆ, ಯಾವುದು ಕ್ಷತಜಾರ್ದ್ರವತ್ ಅಂತ ನಡೆಸ್ಕೊಳ್ತಾನೆ, ಯಾವುದೋ ಒಂದು ಕಾರಣದಿಂದ ಭಗವಂತ ಹೀಗ್ ಮಾಡ್ತಾ ಅದೇನಿರ್ಬೋದು, ಈ ಮುಗ್ಧತೆಯೋ ವಿದ್ಧತೆಯೋ ಬದ್ಧತೆಯೋ ಕ್ಷತಜಾರ್ದ್ರತೆಯೋ ಏನಿದೆ ಅಲ್ಲಿ ಅಂತ ಒಂದು ಹೊಸ ದೃಷ್ಟಿಕೋನ ನಮಗೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಗೊತ್ತಾಗುತ್ತೆ ಈ ಕಾರಣದಿಂದ ಅಲ್ಲಿ ಗೊತ್ತಾಯ್ತು. ಬದ್ಧ ಅಂತ ಹೇಳುವಾಗ ಜನರಿಗೆ ಬದ್ಧನಾಗಿ ಸೀತೆಯನ್ನು ಬಿಟ್ಟ. ಹೌದು, ಬದ್ಧ ಅಂತಂದ್ರೆ ಜನರನ್ನ ನೋಡ್ಕೊಳ್ಬೇಕು ಅನ್ನುವ ಜವಾಬ್ದಾರಿಯ ಬದ್ಧತೆಯನ್ನು ವಹಿಸಿ ಅವನು ಆ ಕಾರ್ಯದಲ್ಲಿ ಅನಿವಾರ್ಯವಾಗಿ ಸೀತೆಯನ್ನು ಬಿಡುವುದನ್ನು ನಡ್ಕೊಳ್ತಾನೆ. ಬಿಡದೇ ಇದ್ದರೆ ಅವನನ್ನ ಕಿವಿ ಹಿಡಿದು ಮಾಡುವವರು ಯಾರು ಇಲ್ಲ. ಮತ್ತೆ ಜನರ ಭಾವನೆಗೆ ಉತ್ತರ ಕೊಡ್ಬೇಕು ಅಂತಿರುದು. ಆದ್ರೆ ಜನರ ಭಾವನೆ ಎಷ್ಟು ವರ್ಷ? ಈಗ ಅವನು ಅಷ್ಟು ಕಾಲ ಸೀತೆಯನ್ನ ಅಗ್ನಿಯಲ್ಲಿ ಪರಿಶುದ್ಧಿಗೊಳಿಸಿಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ಅಷ್ಟು ಕಾಲ ನಡೆಯುತ್ತದು. ಕೊನೆ ಕಾಲಕ್ಕೆ ಮರ್ತರು ಜನ, ಮರ್ತು ಮತ್ತೆ ಪ್ರಶ್ನೆ ಕೇಳಿದ್ರು. ಸೀತೆಯ ಹೊಸ ಜನರೇಷನ್, ಜೆನ್ಜಿ, ಜೆನ್ ಆಲ್ಫಾ, ಜೆಲ್ಫ್ ಮೆಟಾ ಎಲ್ಲ ಒಂದೊಂದಾದ್ಮೇಲೆ ಒಂದೊಂದು ಬರ್ತಾ ಇರುತ್ತೆ, ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ನೆಕ್ಸ್ಟ್ ಜನರೇಷನ್ ಮಾತಾಡ್ತಾ ಇರುತ್ತೆ. ನೀವು ಅವರನ್ನ ಬಾಯಿ ಮುಚ್ಚಿಸಿರ್ಬೋದು, ನಮ್ಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನಮ್ಗೆ ಉತ್ತರ ಸರಿಯಾದ್ದು ಕೊಡಿ, ಈಗಿನ ಜನರೇಷನ್ಗೆ ಅರ್ಥ ಆಗುವಂತೆ ಕೊಡಿ. ಸರಿಯಾಗಿ ಕೊಟ್ರೆ ಒಪ್ಕೋತಾರೆ. ದೊಡ್ಡವ್ರು ಹೇಳಿದ್ರೆ ಒಪ್ಕೋಬೇಕಪ್ಪ ಅಂದ್ರೆ ನೀವು ಒಪ್ಕೊಳ್ಳಿ, ನಮ್ಗೇನು ಹೇಳ್ಬೇಡಿ. ಅಂದ್ರೆ ಮನಸ್ಥಿತಿಗಳು ಹೋಗ್ತಾ 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 ಹೆಚ್ಚು ಹೆಚ್ಚು ಪ್ರಖರವಾಗ್ತಾ ಹೋಗುತ್ತೆ. ಮತ್ತೆ ಶ್ರದ್ಧೆಯ ಬೇಲಿ ಕಡಿದು ಹೋಗಿರುತ್ತೆ. ಆದ್ರಿಂದ ಹೊಸ ಜನರೇಷನ್ಗೆ ಸೇವೆ ಇಲ್ಲ, ಮತ್ತೆ ಸಂಪರ್ಕ ಇಲ್ಲ, ಗ್ರಂಥಗಳ ನೇರ ಅಧ್ಯಯನ ಇಲ್ಲ, ಮತ್ತು ಅಂಥ ಒಂದು
ದರ್ಶನ ಇಲ್ಲ ಅಂತ ವ್ಯಕ್ತಿಗಳ ಜೀವನದಲ್ಲಿ ಹೇಗಿತ್ತು, ಹೇಗಿರ್ತಿದ್ರು ಅವರು, ಹೇಗೆ ಕಷ್ಟಪಟ್ಟಿದ್ದಾರೆ. ಒಬ್ಬ ವರ್ಷ 60 ವರ್ಷ ಒಂದು ದೇವಸ್ಥಾನದಲ್ಲಿ ಎಲ್ಲೂ ರಜನೆ ತೆಗೆದುಕೊಳ್ಳದೆ ಪೂಜೆ ಮಾಡಿದ್ದಾನೆ ಅಂದ್ರೆ ನಮ್ಮವ್ರು ಇವತ್ತು ನಂಬ್ಲಿಕ್ಕೆ ಸಿದ್ಧ ಇದ್ದಾರಾ? ವಾರಕ್ಕೊಂದು ಕಂಪನಿ ಚೇಂಜ್ ಮಾಡುವಂತ ಸ್ಥಿತಿಯಲ್ಲಿ ಇರುವವರು ನಾವು. ಅಲ್ಲಿ ಸಂಬಳ ಕಮ್ಮಿ ಆಯ್ತು, ನೆಕ್ಸ್ಟ್ ಇನ್ನೊಂದು ಕಂಪನಿಗೆ ಹರಿದ, ಅಲ್ಲಿ ಕಮ್ಮಿ ಆಯ್ತು, ನೆಕ್ಸ್ಟ್ ಹರಿದ. ಎಲ್ಲಿಯೂ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಒಂಥರ ಡಿಟ್ಯಾಚ್ಮೆಂಟ್. ಆದ್ರೆ ಅಲ್ಲಿ ಅಟ್ಯಾಚ್ಮೆಂಟ್ ಹೋಯ್ತು, ದುಡ್ಡಿನಲ್ಲಿ ಅಟ್ಯಾಚ್ಮೆಂಟ್ ಉಳಿಯಿತು, ಆಸ್ತಿಯಲ್ಲಿ ಉಳಿಯಿತು, ಅಥವಾ ಕೆಲಸದ ಪ್ರೆಸ್ಟೇಜ್ನಲ್ಲಿ ಉಳಿಯಿತು. ಪ್ರೆಸ್ಟೇಜ್ಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ಲಿ, ತಪ್ಪು ಅಂತ ಗೊತ್ತಿದ್ರು ಕೂಡ ಮರು ದಿವಸ ಇಲ್ಲ ಅದನ್ನು ಸಮರ್ಥಿಸಿಕೊಳ್ಳಿಕ್ಕೋಸ್ಕರ ನಿನ್ನೆ ನಾನು ಹಾಗೆ ಹೇಳಿದ್ದಲ್ಲ ಅಂತ ಅನ್ನುವ ವಾದಕ್ಕೆ ಬೀಳುವ, ಅಥವಾ ತಾನು ಹೇಳಿದ್ ಸರಿ ಅದಕ್ಕೇನೆ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇನೆ, ನಾನು ಅದೇ ಮಾತನ್ನ ಅನುಸರಿಸ್ತೇನೆ ಅಂತ ಹೊರಡ್ತಾನೆ. ಪ್ರತಿಷ್ಠೆ ಕೇವಲ ಉಳಿವಿಗಾಗಿ. ಇದೆಲ್ಲ ಮಾನಸಿಕ ದೌರ್ಬಲ್ಯಗಳು. ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದು ಅನ್ನೋದು ದೌರ್ಬಲ್ಯ. ಸರಿ ತಪ್ಪು ಯೋಚನೆ ಮಾಡೋದಿಲ್ಲ, ಪ್ರತಿಷ್ಠೆ ಉಳಿಸ್ಕೊಳ್ಳೋದು ದೊಡ್ಡದಾಗತ್ತೆ. ತ್ರಿವಿಕ್ರಮ ಪಂಡಿತರು ಒಂದು ವೇಳೆ ಪ್ರತಿಷ್ಠೆ ಉಳಿಸ್ಕೊಂಡಿದ್ರೆ ನಮ್ಗೆ ಇವತ್ತು ನಾರಾಯಣ ಪಂಡಿತರು ಸಿಗ್ತಿರ್ಲಿಲ್ಲ, ತತ್ವ ಪ್ರತಿಭೆಗೂ ಸಿಗ್ತಿರ್ಲಿಲ್ಲ, ಸಂಗ್ರಹ ರಾಮನು ಸಿಗ್ತಿರ್ಲಿಲ್ಲ, ನಾವ್ ಈ ತರ ಕೂತ್ಕೊಂಡು ಪಾಠ ಮಾಡೋದು ಆಗ್ತಿರ್ಲಿಲ್ಲ. ನಾವಿವತ್ತು ಪಾಠ ಮಾಡಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ತ್ರಿವಿಕ್ರಮ ಪಂಡಿತರು ಸೋಲು ಒಪ್ಕೊಂಡಿದ್ದು. ಒಂದು ಸೋಲು ಒಪ್ಕೊಂಡಿದ್ದು ಪ್ರಾಮಾಣಿಕವಾದ ಪ್ರಜ್ಞೆಯ ಪ್ರೀತಿಯಿಂದ ನಮ್ಮನ್ನೆಲ್ಲ ಎಷ್ಟು ಉದ್ಧಾರ ಮಾಡಿತು. ಒಂದು ಒಪ್ಪಿಕೊಳ್ಳುವ ಸೋಲು ಸೋಲಲ್ಲ, ಅದು ಗೆಲುವು. ಇಷ್ಟು ಜನ ಗೆದ್ರ ಆಚಾರ್ಯರ ಸಿದ್ಧಾಂತದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಯ್ತಾ? ಇಲ್ಲಾಂದ್ರೆ ಆಚಾರ್ಯರ ಜೀವನ ಚರಿತ್ರೆ ಮಧ್ವ ವಿಜಯವೇ ಸಿಗ್ತಿರ್ಲಿಲ್ಲ, ವಾಯುಸ್ತುತಿಯೇ ಬರ್ತಿರ್ಲಿಲ್ಲ. ಒಂದು ಸೋಲು ಒಪ್ಕೊಂಡಿದ್ದು ಎಷ್ಟೆಲ್ಲ ಸಾಹಸ ಮಾಡಿತು, ಎಷ್ಟೆಲ್ಲ ಲೋಕದಲ್ಲಿ ಬದಲಾವಣೆ ತಂತು. ಆ ದಿವಸಕ್ಕಲ್ಲ, ಇನ್ನು ನೆಕ್ಸ್ಟ್ ಜನರೇಷನ್ ವರೆಗೂ ಮಧ್ವ ವಿಜಯ ಓದಿ ಆಚಾರ್ಯನ ಪ್ರೀತಿಸುವವರಿಗೆಲ್ಲ ಆ ಸೋಲು ಕಾರಣ. ಇಲ್ಲ ಅಂದ್ರೆ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಒಂದು ವೇಳೆ ಸೋಲು ಒಪ್ಕೊಳ್ಳಿಲ್ಲ ಅಂತ ಆಗಿದ್ರೆ ನಾವು ಇವತ್ತು ಎಲ್ಲಿರ್ತಿದ್ವೋ ಏನು, ಯಾರ ಜೀತದಲ್ಲಿ ಬಿದ್ದು ಸಂಪತ್ತಿಗಾಗಿ ಬೆನ್ನು ಹಿಡಿತಿದ್ವೋ ಏನು ಗೊತ್ತಿಲ್ಲ. ಒಂದೇ ಅಂತ ಅನ್ನಿಸಿದ್ರಿಂದ ಒಪ್ಕೊಂಡ್ರು. ಸುಮ್ನೆ ಹೀಗೆ ಒಂದು ಲಹರಿಯಲ್ಲಿ ಮಾತನಾಡುವುದಾದ್ರೆ ಆ ಆಚಾರ್ಯರ ಜೀವನದ ಪ್ರಭಾವ ಅಂತ ಅನ್ನೋದು ನಮಗೆ ಆಲ್ ಓವರ್ ಇಂಡಿಯಾ ಕಾಣುತ್ತೆ. ನಾವು ಏನ್ ಅನ್ಕೋತೀವಿ, ಸಾಮಾನ್ಯ ಕರ್ನಾಟಕಕ್ಕೆ ಮಾತ್ರ ಸಂಬಂಧಿಸಿದ್ದು ಅಂತ. ಆದ್ರೆ ಮೀರಾಬಾಯಿಯ ಜೀವನದಲ್ಲಿ ಮಧ್ವಾಚಾರ್ಯ ಮತೆ ಸ್ಥಿತ ಅಂತ ಒಬ್ರು ಬರೀತಾರೆ, ಅವರಿಗೆ ಮಧ್ವಾಚಾರ್ಯರ ಪ್ರಭಾವ ಇತ್ತು ಅಂತ. ಹ ಹ ತನ್ನ ಪತಿಯಾಗಿ ಸ್ವೀಕಾರ ಮಾಡ್ತಾಳೆ. ಹೌದು, ಅದು ಅಪ್ಸರೆ ಇರ್ಬೋದಲ್ಲ ಅವಳೆ ಅಪ್ಸರೆ. ಅಷ್ಟು ದಾರ್ಢ್ಯ ಬರ್ಬೇಕು ಅಂದ್ರೆ, ಅದನ್ನ ಜೀವನದ ಕೊನೆಯ ತನಕನು ತಪ್ಪಿಲ್ದೆ ನಡೆಸ್ಬೇಕು ಅಂತಂದ್ರೆ ಅದಿರ್ಬೇಕಲ್ವಾ? ಇಲ್ಲಾಂದ್ರೆ ಆ ಧೈರ್ಯ ಹೇಗ್ ಬರುತ್ತೆ? ಅಷ್ಟು ನೋಡಿ 2-3 ಜನ ನನ್ ಜೊತೆ ಹಾಗೆ ಮಾತಾಡಿದ್ರು ಅಪ್ಸರೆ, ಅದೇ ತರ. ಹುಚ್ಚಿನಿಂದ ಬರುದು ಬೇರೆ, ಜ್ಞಾನದಿಂದ ಬರುದು ಬೇರೆ. ಜ್ಞಾನಪೂರ್ವಕವಾಗಿ ನಾನೇನು ಅಂತ ಗೊತ್ತಿದ್ದು ದೇವರನ್ನ ಪತಿಯಾಗಿ ಸ್ವೀಕರಿಸುವುದಕ್ಕೂ, ಅವ್ರು ಪ್ರೀತಿಸ್ತಾ ಇದ್ದಾರೆ ಆದ್ರಿಂದ ನಾನು ಪ್ರೀತಿಸ್ತಾ ಇದ್ದೇನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಯಾಕೆಂದ್ರೆ ಲಕ್ಷ್ಮಿಯ ಸನ್ನಿಧಾನ ಇದ್ರೆ ಮಾತ್ರ ಅಪ್ಸರೆಯರು ಕೂಡ ಭಗವಂತನನ್ನ ಪತಿಯನ್ನಾಗಿ ಪಡಿಲಿಕ್ಕೆ ಸಾಧ್ಯ. ಈಗ ವಿಶೋಕನ ತಾಯಿ ತ್ರಿವಕ್ರ, ಅಲ್ಲಿ ಎಲ್ಲಾ ಕಡೆ, ಅಥವಾ ಈ 16,100 ಜನ, ಅಥವಾ ಆ ಗೋಪಸ್ತ್ರೀಯರು, ಅವರೆಲ್ಲರಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇದ್ದದ್ರಿಂದ ಆಯ್ತು. ಇದು ಇದೆ ಅನ್ನೋ ಕಾರಣಕ್ಕೇನೆ ಆಗಿರ್ಬಹುದು, ಗೊತ್ತಿಲ್ಲ ನಮಗೆ. ಸನ್ನಿಧಾನ ಆವೇಶ ಅಂದ್ರೆ ಒಂದ್ ಕಾಲದಲ್ಲಿ ಇರುತ್ತೆ, ಒಂದ್ ಕಾಲದಲ್ಲಿ ಹೋಗುತ್ತೆ. ಬಲರಾಮನಲ್ಲಿ ಪರಮಾತ್ಮನ ಆವೇಶ ಇದ್ದದ್ದು. ಅಂಶಗಳೆಲ್ಲ
ಮಧ್ವಾಚಾರ್ಯರ ಮಾತಿನಿಂದ ಗೊತ್ತಾಗುತ್ತೆ, ಬಿಟ್ರೆ ಇಲ್ಲಾಂದ್ರೆ ಗೊತ್ತೇ ಆಗ್ತಿಲ್ಲ. ಭೀಮನನ್ನ ಬಲರಾಮ ಸೋಲ್ಸಿದಾನಲ್ವಾ, ಹಾಗಾದ್ರೆ ಭೀಮನಿಗಿಂತ ಬಲರಾಮ ಗ್ರೇಟ್ ಆಗ್ಬೇಕಲ್ವಾ. ಅಶ್ವತ್ಥಾಮನನ್ನ ಅರ್ಜುನ ಸೋಲಿಸ್ತಾನೆ, ಆದ್ರೆ ಅಶ್ವತ್ಥಾಮ ರುದ್ರ, ಅರ್ಜುನ ಇಂದ್ರ ಹೇಗ್ ಸೋಲಿಸ್ತಾನೆ? ಅವನಲ್ಲಿ ನರಾವೇಶ ಇದೆ, ಶೇಷ ಇದ್ದಾನೆ. ಶೇಷನ ಆವೇಶ ಇದ್ದಾಗ ಅಶ್ವತ್ಥಾಮ ಸೋಲ್ತಾನೆ, ಶೇಷನ ಆವೇಶ ಇಲ್ಲದೆ ಬರೀ ಇಂದ್ರ ಇದ್ದಾಗ ಅಶ್ವತ್ಥಾಮನೆ ಗೆಲ್ತಾನೆ. ಇದೆಲ್ಲ ಸೂಕ್ಷ್ಮಗಳನ್ನ ಗಮನಿಸ್ಬೇಕಾಗತ್ತೆ. ಬಿಡಿ, ನಾವು ಮಾತಾಡ್ಬೇಕಾದದ್ದು ಅಂಶ ಮೀರಾಬಾಯಿ, ಅವಳಿಗೆ ಪ್ರಭಾವ ಆಚಾರ್ಯ ಮಧ್ವರದ್ದಿತ್ತು ಅಂತ ಒಂದು ಇತಿಹಾಸದ ದಾಖಲೆ ಹೇಳುತ್ತೆ. ಇನ್ನು ಅದು ಚೈತನ್ಯ ಮಹಾಪ್ರಭುಗಳಿಗೆ ಗೋವಿಂದಸ್ ಯಾವ್ದು ಹೆಸರು ಹೇಳ್ತೀವಿ, ಹೀಗೆ ಮಧ್ವಾಚಾರ್ಯ ಕಾಂಟ್ರಿಬ್ಯೂಷನ್ ತುಂಬಾ ಉಂಟು ಅಂತ. ಹೌದೌದು, ಅಲ್ಲಿ ತಾನ್ಸೇನ್ ಅಂತ ಬರ್ತಾನೆ. ಅವನಿಗೆ ಗುರುಗಳು ಯಾರು ಅಂದ್ರೆ ಹರಿದಾಸ್ ಅಂತ. ಆ ಹರಿದಾಸರು ಯಾರು ಅಂದ್ರೆ ಒಂದೋ ಪುರಂದರದಾಸರು ಅಥವಾ ಪುರಂದರದಾಸರ ಅಚ್ಚುಮೆಚ್ಚಿನ ಶಿಷ್ಯ ಯಾರು, ಅವ್ರು ಹೇಳುದು ಹಾಗೆ. ಅದ್ರೊಂಚೂರು ಸಂದೇಹ ಇದೆ. ಒಟ್ಟು ಹರಿದಾಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ದಕ್ಷಿಣದ ಕಡೆಯವರು ಗೋಪಿಚಂದನ ಹಾಕೊಂಡ್ ಬರ್ತಾ ಇದ್ರು. ಮೀರಾಬಾಯಿದ್ದಕ್ಕೆ ಏನು ದಾಖಲೆ ಅಂದ್ರೆ, ಇವತ್ತಿಗೂ ಕೂಡ ಮೀರಾಬಾಯಿಯ ಆಶ್ರಮದಲ್ಲಿ ಇವತ್ತಿಗೂ ಜೈಪುರದ ಅರಸರ ಮನೆತನ ಇದೆ. ಅವ್ರು ಇವತ್ತು ಕೂಡ ನಾವು ನರಹರಿಯ ಸಂಸ್ಥಾನದವರು ಅಂತ ಹೇಳಿ ಇವತ್ತು ಅಕ್ಷತಂಗಾರ ಹಾಕೊಂಡು ಮಧ್ವಾಚಾರ್ಯ ತಮ್ಮ ಮೂಲ ಗುರುಗಳು ಅಂತ ಒಪ್ಕೊಂಡು ನಮ್ಮ ದೊಡ್ಡ ಸ್ವಾಮಿಗಳ ಹತ್ರ ಅವರು ದೀಕ್ಷೆ ತಗೊಂಡಿದ್ದಾರೆ. ಆಮೇಲೆ ಈಗ ಚಿಕ್ಕ ಮಗನಿಗೂ ಕೂಡ, ಅವ್ರು ತೀರ್ಕೊಂಡ್ರು ಮೊನ್ನೆ, ಅವರೊಂದು 1-2 ಲಕ್ಷ ಜನ ಅನುಯಾಯಿಗಳಿದ್ದಾರೆ ಆ ಆಶ್ರಮಕ್ಕೆ. ಅಷ್ಟು ಜನ ನಮ್ಮ ಸ್ವಾಮಿಗಳನ್ನ ಮಧ್ವಾಚಾರ್ಯರು ಅಂತ ಸ್ವಾಮಿಗಳನ್ನ ಮಧ್ವಾಚಾರ್ಯರು ಅಂತ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕೆ ಗುರುತಿಸ್ತಾ ಇದ್ರು. ಈಗಿನ ಗುರುಗಳು ಕೂಡ ಅವರ ಶಿಷ್ಯನಿಗೆ ಮಂತ್ರೋಪದೇಶ ಕೊಟ್ಟು ಬಂದಿದ್ದಾರೆ. ಮುಂದೆ ಅವನಿಗೆ ದೀಕ್ಷೆ ಕೊಟ್ಟರು ಕೊಡ್ಲಿಕ್ಕಿರ್ಬಹುದು, ಗೊತ್ತಿಲ್ಲ. ಆದ್ರೆ ಅವ್ರು ಹೇಳುದು ನಾವು ಮೀರಾಬಾಯಿಯ ಆಶ್ರಮದಲ್ಲಿ ಜೈಪುರದ ವಂಶಸ್ಥರು ಅಂತ ಹೇಳ್ತಾರೆ. ಅಂದ್ರೆ ಜೈಪುರದ ವಂಶಸ್ಥ ನರಹರಿ ತೀರ್ಥರ ಸಂಸ್ಥಾನ ಅಂದ್ರೆ ಅದು ಆಚಾರ್ಯ ಮಧ್ವರ ಪ್ರಭಾವಕ್ಕೊಳಗಾಗಿತ್ತು ಅಂತ ಗೊತ್ತಾಗುತ್ತೆ. ಈ ತಿರುವಾಂಕೂರು ಮತ್ತು ತಿರುವನಂತಪುರದ ರಾಜರ ಮನೆತನದ ಹಳೆಯ ರಾಜರ ಫೋಟೋದಲ್ಲಿ ಅಕ್ಷತಂಗಾರ ಇದೆ. ಅಲ್ಲಿ ವೃಂದಾವನಾಚಾರ್ಯರು ತುಂಬಾ ಕೆಲಸ ಮಾಡಿದ್ದಾರೆ, ಅನೇಕ ಪ್ರಾಣದೇವರ ಪ್ರತಿಷ್ಠೆ ಮಾಡಿದ್ದಾರೆ ಅಲ್ಲಿ. ವಿಜಯನಗರಕ್ಕಂತೂ ವ್ಯಾಸರಾಜರು ಇದ್ರು. ಅಂದ್ರೆ ಇಡೀ ದೇಶಾದ್ಯಂತ ಅದಕ್ಕೆ ಶಿಷ್ಯ ಪ್ರಶಿಷ್ಯ ಕಲು ಮಧ್ವ ವಿಜಯದಲ್ಲಿ 14ರಲ್ಲೋ 16ರಲ್ಲೋ ಏನು ವಿಷ್ಣು ತೀರ್ಥರ ವರ್ಣನೆ ಮುಗಿದು, ಹೌದು 15ರಲ್ಲೇ ಶಿಷ್ಯರು ಪ್ರಶಿಷ್ಯ ಪ್ರವರರು ಮುಂದೆಯೂ ಕೂಡ ಪೃಥಿವ್ಯಾಂ ಅಲಂ, ಬಹಳಷ್ಟು ಜನ ಈ ಪೃಥ್ವಿಯಲ್ಲಿ ವ್ಯಾಪಿಸಿಕೊಂಡಿದ್ರು ಅಂತ ಹೇಳುತ್ತೆ. ಇಡೀ ಭಾರತ ಅಂತೂ ವ್ಯಾಪಿಸಿಕೊಂಡಿದೆಯಾ? ಪೃಥಿವ್ಯಾಂ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ವ್ಯಾಪ್ತಿ. ಭಾರತ ಅಂತೂ ವ್ಯಾಪಿಸಿಕೊಂಡಿದ್ದದ್ದು ಸ್ಪಷ್ಟ ಗೊತ್ತಾಗುತ್ತೆ. ಆಚಾರ್ಯರು ಗಂಗೆಯನ್ನು ದಾಟಿ ಆಚೆಗೆ ಹೋಗಿದ್ದಾರೆ. 2 ಬಾರಿ ಅಂತೂ ಸಮಗ್ರ ಭಾರತವನ್ನ ಪರ್ಯಟನೆ ಮಾಡಿ ಬದ್ರಿ ತನಕ ಹೋಗಿ ಬಂದಿದ್ದಾರೆ. 3ನೇ ಸರ್ತಿ ಪರ್ಯಟನೆ ಮಾಡ್ತಾ ಹೋಗಿ ಬದ್ರಿಯಲ್ಲಿ ವೇದವ್ಯಾಸರ ಜೊತೆಗೆ ಸೇರಿದ್ದಾರೆ. ಹಾಗಾಗಿ ಇಲ್ಲಿ ಆಚಾರ್ಯರ ಪ್ರಭಾವವನ್ನ ಗಮನಿಸಿದ್ರೆ ಎಲ್ಲಾ ಕಡೆನೂ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ಹಿನ್ನೆಲೆಯನ್ನ ಗಮನಿಸಿದ್ರೆ ಆಚಾರ್ಯರಿಗೆ ಆ ಕಾಲದಲ್ಲಿ ದೇಶಾದ್ಯಂತ ಪ್ರಭಾವ ಇತ್ತು ಅಂತ ಗೊತ್ತಾಗತ್ತೆ. ಯಾಕೆ ಬಂತಿದು? ಆಚಾರ್ಯ ಮಧ್ವರ ಚಿಂತನೆಯನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡದ್ದನ್ನ ನಾರಾಯಣ ಪಂಡಿತರು ಪ್ರಸ್ತುತಪಡಿಸಿದ್ದಾರೆ. ಆದ್ರಿಂದಾಗಿ ಆ ಸ್ತೋತ್ರಗಳ ಪಾರಾಯಣ ಮಾಡಿದ್ರೆ ನಮಗೂ ಕೂಡ ಆ ಭಾಗಗಳನ್ನ ಅಧ್ಯಯನ ಮಾಡಿದ್ರೆ ನಮಗೂ ಕೂಡ ಆ ದೋಷಗಳನ್ನ ಪರಿಹರಿಸಿಕೊಳ್ಳುವ ಒಂದು ದಾರಿ ಕಾಣಿಸುತ್ತೆ ಅನ್ನೋದನ್ನ ಹೇಳಿ, ನಾಳೆ ಮತ್ತೆ ನಾಳೆ ಆಗ್ಲಿಕ್ಕಿಲ್ಲ, ನಾಳಿದ್ದು ಮತ್ತೆ ಈ ಪಾಠದ ಚಿಂತನೆಯನ್ನ ಆಗತ್ತಾ ನೋಡೋಣ, ಹೇಳ್ತೇನೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.